ಪ್ರೀತಿಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ನಮಸ್ಕಾರ. ನಾನು KJ ಹಳ್ಳಿ ಸುರೇಶ್. ಯೋಗಿ ಆದಿತ್ಯನಾಥ್ ಹಿಂದೂಗಳ ಪಾಲಿಗೆ ಒಂದು ರೀತಿಯ ಆದರ್ಶ ವ್ಯಕ್ತಿ. ಅವರು ಮುಂದೆ ದೇಶದ ಪ್ರಧಾನಿಯಾಗಲಿ ಅಂಥೇಳಿ ಬಹುತೇಕ ಹಿಂದೂಗಳು, ಬಹುತೇಕ ಭಕ್ತರು ಆಶಯ ಪಡುವಂಥ ವ್ಯಕ್ತಿ. ಆದರೆ ಉತ್ತರ ಪ್ರದೇಶದಲ್ಲಿ ರಾಮ ಮಂದಿರ ದೇಣಿಗೆ ಲೂಟಿ ಹಗರಣದಲ್ಲಿ ಯೋಗಿ ಆದಿತ್ಯನಾಥ್ ಅವರ ಲಿಂಕ್ ಇದೆಯಾ? ಲಿಂಕ್ ಇರುವ ಅನುಮಾನವನ್ನು ವಿಪಕ್ಷಗಳು ವ್ಯಕ್ತಪಡಿಸ್ತಾ ಇದ್ದಾವೆ. ದೇಣಿಗೆ ಅಂದರೆ ರಾಮ ಮಂದಿರವನ್ನು ಕಟ್ಟೋದಕ್ಕೆ ಶುರುವಾಗಿನಿಂದ ಹಿಡಿದು ರಾಮ ಮಂದಿರ ಕಟ್ಟಿದ ನಂತರ ಪದೇ ರಾಮ ಮಂದಿರಕ್ಕೆ ಹೋಗುತ್ತಿದ್ದಂಥ ಯೋಗಿ ಆದಿತ್ಯನಾಥ್ ಅವರಿಗೆ ಒಂದು ಸಲಿಯೂ ಕೂಡ ಅಲ್ಲಿ ನಡೀತಿರುವಂಥ ಭ್ರಷ್ಟಾಚಾರ, ಅಲ್ಲಿ ದೇಪ್ತಿರುವಂಥ ಹುಂಡಿಯ ಹಣ, ಅಲ್ಲಿ ನುಂಗ್ತಿರುವಂಥ ಹುಂಡಿಯ ಹಣದ ವಿಚಾರಗಳು, ಸುದ್ದಿಗಳು ಅವರ ಕಣ್ಣಿಗೆ, ಅವರ ಕಿವಿಗೆ, ಅವರ ಗಮನಕ್ಕೆ ಬರಲಿಲ್ವಾ? ಆದರೂ ಅವರು ಹೋಗ್ತಿದ್ದದ್ದು ಕಳ್ಳತನವನ್ನು, ಅವ್ರು ಹೋಗ್ತಿದ್ದದ್ದು ದೇವರ ದರ್ಶನಕ್ಕೋ ಅಥವಾ ಕಳ್ಳತನದ ಮೇಲುಸ್ತುವಾರಿ ವಹಿಸ್ಕೊಳ್ಳೋಕ್ಕೋ ಅನ್ನೋ ಪ್ರಶ್ನೆಯನ್ನು ವಿಪಕ್ಷಗಳು ಈಗ ಹಾಕ್ತಾ ಇದ್ದಾವೆ. ಅಖಿಲೇಶ್ ಯಾದವ್ ಸಮಾಜವಾದಿ ಪಕ್ಷದ ಮುಖಂಡ ಈ ರೀತಿಯ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಯಾಕೆ ಅಂದರೆ ಅಲ್ಲಿರೋರೆಲ್ಲ ಏನು ಬೇರೆ ಯಾರೂ ಅಲ್ಲ, ಯಾವ ಅಧಿಕಾರಿಗಳಲ್ಲ, ಅವರೆಲ್ಲ ಅಲ್ಲಿರೋರೆಲ್ಲ RSSಗೆ ಸಂಬಂಧಪಟ್ಟವರು. ಇಂಥ ಒಂದು ವಿಚಾರ ಇರಬೇಕಾದ್ರೆ ಯೋಗಿ ಆದಿತ್ಯನಾಥ್ ಅವರ ಗಮನಕ್ಕೆ ಬಾರದೆ ಇಷ್ಟೆಲ್ಲ ನಡೆಯುತ್ತೆ ಅಂತ ಅಂದರೆ ಯಾರಾದರೂ ನಂಬೋದಕ್ಕೆ ಸಾಧ್ಯನಾ? ಯೋಗಿ ಆದಿತ್ಯನಾಥ್ ಅವರು ಈ ಒಂದು ಹಗರಣದಲ್ಲಿ ಏನಾದರೂ ಗೊತ್ತಿದ್ದು ಸುಮ್ಮನಿದ್ರ ಅಥವಾ ನಡೀಲಿ ಅಂಥೇಳಿ ಅದಕ್ಕೆ ಪ್ರೋತ್ಸಾಹ ಕೊಟ್ರ ಅನ್ನೋ ಅನುಮಾನಗಳು ಬರ್ತವೆ. ಆದರೆ ಇದೆಲ್ಲ ಗೊತ್ತಾಗಬೇಕು ಅಂದರೆ ಒಂದು ಪಾರದರ್ಶಕವಾದ ಅವ್ರದ್ದೇ ಸರ್ಕಾರ ತನಿಖೆ ನಡೆದ್ರೆ ಗೊತ್ತಾಗಲ್ಲ. ಇನ್ನು ಕೇಂದ್ರ ಸರ್ಕಾರ ತನಿಖೆ ನಡೆಸಿದ್ರು ಅದು ಬಯಲಾಗಲ್ಲ. ಯಾಕೆ ಅಂದರೆ ಅವ್ರದ್ದೇ ಸರ್ಕಾರ, ಅವ್ರದ್ದೇ ಗೌರ್ಮೆಂಟ್, ಸೆಂಟ್ರಲಲ್ಲೂ ಅವರೇ ಇದ್ದಾರೆ, ರಾಜ್ಯದಲ್ಲೂ ಅವರೇ ಇದ್ದಾರೆ. ಸತ್ಯ ಹೇಗೆ ಬರಬೇಕು? ಒಂದು ಪಾರದರ್ಶಕವಾದಂಥ ಕಮಿಟಿ, ಒಂದು ನ್ಯಾಯಾಧೀಶರ ಒಂದು ಆಯೋಗ, ದಕ್ಷ ಅಧಿಕಾರಿಗಳು ತನಿಖೆ ನಡೆಸಿದ್ರೆ ಇದರಲ್ಲಿ ಯಾರೆಲ್ಲ ಪಾತ್ರ ಇದೆ, ಯಾರೆಲ್ಲ ಕುಮ್ಮಕ್ಕಿದೆ, ಯಾರೆಲ್ಲ ಮೌನ ಇದೆ, ಯಾರು ಇದರಲ್ಲಿ ಸಂಚು ರೂಪಿಸಿದ್ದಾರೆ ಅನ್ನೋದು ಗೊತ್ತಾಗತ್ತೆ. ಇನ್ನೊಂದು, ಈ ಚಂಪತ್ ರಾಯ್ ಇದ್ದಾರಲ್ಲ, ಈ ಒಂದು ಹಗರಣದ ಒಂದು ಹೀರೋ ಚಂಪತ್ ರಾಯ್ ಅವರು, ಅವರನ್ನು ಯಾಕೆ ಇಲ್ಲಿ ತಂದು ಕೂರಿಸಲಾಯಿತು ಈ ಒಂದು ಟ್ರಸ್ಟ್ನಲ್ಲಿ ಪ್ರಧಾನ ಕಾರ್ಯದರ್ಶಿ ಸ್ಥಾನಕ್ಕೆ ಅಂತಂದರೆ, ಅವರಿಗಿದ್ದಂಥ ಒಂದು ಮಾನದಂಡ ಏನು ಅಂದರೆ ಅವರು RSSನ ವ್ಯಕ್ತಿ, RSSನ ಮುಖಂಡ, RSSಗೆ ಸಂಬಂಧಪಟ್ಟವರು ಅನ್ನೋ ಕಾರಣಕ್ಕೋಸ್ಕರ ಚಂಪತ್ ರಾಯ್ ಅವರನ್ನು ಆ ಒಂದು ಟ್ರಸ್ಟ್ನಲ್ಲಿ ಪ್ರಧಾನ ಕಾರ್ಯದರ್ಶಿ ಸ್ಥಾನಕ್ಕೆ ಕೂರಿಸಲಾಯಿತು. ಯಾವಾಗ ಈ ಹಗರಣ ನನ್ನ ತಲೆ ಮೇಲೆ ಬಂದುಬಿಡುತ್ತೋ, ಅಥವಾ ಈ ಹಗರಣ ತಲೆ ಮೇಲೆ ಬಂದುಬಿಡುತ್ತೆ ಅನ್ನೋದಕ್ಕಿಂತ ಈ ಹಗರಣದಲ್ಲಿ ಬಚಾವಾಗಬೇಕು, ಈ ಹಗರಣದಿಂದ ನುಣುಚಿಕೊಳ್ಳುವ ಸಲುವಾಗಿ ಚಂಪತ್ ರಾಯ್ ರಾಜೀನಾಮೆ ಕೊಟ್ಟರು, ಹಿಂದೆ ಸರಿದ್ರು. ಇದಕ್ಕೂ ನನಗೂ ಸಂಬಂಧ ಇಲ್ಲ, ಏನು ನಡೀತಿತ್ತೋ ಗೊತ್ತಾಗ್ತಿಲ್ಲ ಅಂತ ಏನೋ ಹೇಳ್ತಿದ್ದಾರೆ. ಆದರೆ ಚಂಪತ್ ರಾಯ್ ಅವರಿಗೆ ನಮಗೆ ಸಿಕ್ಕಿರುವ ಮತ್ತು ಒಂದಷ್ಟು ಮಾಧ್ಯಮಗಳು, ಅಲ್ಲಿನ ಮಾಧ್ಯಮಗಳು ಮತ್ತು ಅಲ್ಲಿನ ವಿಪಕ್ಷಗಳು ಹೇಳುವ ಪ್ರಕಾರ ಚಂಪತ್ ರಾಯ್ ಅವರ ಒಂದು ಭದ್ರತೆಗೆ 400 ಸೆಕ್ಯೂರಿಟಿ ಗಾರ್ಡ್ಗಳಿದ್ದರು ಅಂದರು, ಸಿಬ್ಬಂದಿಗಳಿದ್ದರು ಅಂದರೆ ನೀವು ಅಚ್ಚರಿಯನ್ನು ಪಡಲೇಬೇಕು. ಚಂಪತ್ ರಾಯ್ ಅವರ ಭದ್ರತೆಗೆ 400 ಸಿಬ್ಬಂದಿಗಳು. ಅವರೇನು ಹೋಮ್ ಮಿನಿಸ್ಟ್ರಾ, ಪ್ರಧಾನಮಂತ್ರಿನ, ಅಥವಾ ಸೆಂಟ್ರಲ್ ಯಾವುದಾದ್ರು ಮಿನಿಸ್ಟ್ರಾ, ಅಥವಾ ಪ್ರಾಧಿಕಾರದ ಯಾವುದಾದ್ರು ಮಹತ್ತರವಾದಂಥ ಅಧ್ಯಕ್ಷರ? ಯಾವುದೂ ಅಲ್ಲ. ಒಂದು ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿಗೆ ಇಷ್ಟೊಂದು ಮಟ್ಟದಲ್ಲಿ ಭದ್ರತೆಯನ್ನು ಅದು 400 ಸಿಬ್ಬಂದಿಗಳನ್ನು ಕೊಡುವ ಅವಶ್ಯಕತೆ ಇತ್ತ? ದೇವರ ದುಡ್ಡಲ್ಲಿ ಇವರು ಈ ರೀತಿಯ ಮೋಜು ಮಸ್ತಿ ಮಜಾ ಮಾಡುವ ಅವಶ್ಯಕತೆ ಇತ್ತ? ಅಲ್ಲಿ ಟ್ರಸ್ಟ್ನಲ್ಲಿ ಸೇರಿಕೊಳ್ಳೋದು ಅಥವಾ ಟ್ರಸ್ಟ್ನಲ್ಲಿ ಕೆಲಸ ಮಾಡೋದು ಅಂದರೆ ದೇವರ ಸೇವೆ ಮಾಡೋದು, ಜನರು ಶ್ರದ್ಧೆಯಿಂದ ಭಕ್ತಿಯಿಂದ ಹುಂಡಿಗೆ ಹಾಕುವ ದುಡ್ಡು ಮತ್ತು ಕೊಡುವ ದೇಣಿಗೆ ಹಣವನ್ನು ₹1 ಕೂಡ ಮಿಸ್ ಆಗದ ಹಾಗೆ ಅಕೌಂಟಬಿಲಿಟಿಯಾಗಿ ಪಾರದರ್ಶಕವಾಗಿ
ಸರಿಯಾಗಿ ಅದನ್ನು ಕಲೆಕ್ಟ್ ಮಾಡಿ ಸರಿಯಾದ ಉದ್ದೇಶಕ್ಕೆ ಬಳಸಿದರೆ ಅದು ಒಂದು ಒಳ್ಳೆಯ ಸಮಾಜ ಸೇವೆ, ಅದೊಂದು ನಂಬಿಕೆಗೆ ಅರ್ಹವಾದ ಕೆಲಸ. ಆದರೆ ಇವರು ಆ ಟ್ರಸ್ಟ್ನಲ್ಲಿ ಸೇರಿಕೊಂಡು ಕೋಟಿ 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 ಲೂಟಿ ಮಾಡಿಕೊಂಡು ಮಜಾ ಮಾಡುವುದರ ಜೊತೆಗೆ ಇವರಿಗೆ ಈ ರೀತಿಯ ಬಿಲ್ಡಪ್ಗಳು 400 ಸೆಕ್ಯೂರಿಟಿಗಳ ಅಗತ್ಯ ಇತ್ತ. ಅದು ಯಾರ ದುಡ್ಡಿನಿಂದ? ಅದು ರಾಮ ಮಂದಿರದ ದೇಣಿಗೆ ಬರುವ ದುಡ್ಡಿನಿಂದಲೇ ಆ ದುಡ್ಡು, ಆ ಒಂದು ಸೆಕ್ಯೂರಿಟಿಗೆ ದುಡ್ಡು ಹೋಗ್ತಾ ಇತ್ತು. ಅದನ್ನು ಬಿಹಾರದ ಯಾರೋ ಒಬ್ಬರು RSSನ ಮುಖಂಡರು ಒದಗಿಸ್ತಿದ್ರು ಅಂತ ಸುದ್ದಿ. ತಿಂಗಳಿಗೆ 1 ಕೋಟಿಯನ್ನು ಖರ್ಚಾಗ್ತಾ ಇತ್ತಂತೆ. ಯಾರ್ದ್ರಿ ದುಡ್ಡು? ಇವರು ಶೋಕಿ ಮಾಡೋಕ್ಕೆ, ಇವರು ಮೋಜು ಮಾಡೋಕ್ಕೆ, ಇವರು ಮಜಾ ಮಾಡೋಕ್ಕೆ ದೇವ್ರ ದುಡ್ಡೇ ಬೇಕು. ಇವರು ಏನು ದೊಡ್ಡ ಘನಾಂಧಾರಿ ಕೆಲಸಗಳು, ಇವರು ಜೀವ ಅಷ್ಟೊಂದು ಅಪಾಯದಲ್ಲಿದೆ, ಇವರು ಜೀವ ಅಷ್ಟೊಂದು ಕಾಪಾಡಬೇಕು. ಇವರು ಜನರ 1 ರೂಪಾಯಿನೂ ಕೂಡ ಮಿಸ್ ಮಾಡದೆ ಪ್ರಾಮಾಣಿಕವಾಗಿ ಕಾಪಾಡ್ತಾರೆ ಅಂತ ಇವ್ರಿಗೆ ಅಷ್ಟೊಂದು ಸೆಕ್ಯೂರಿಟಿ ಕೊಡಬೇಕು. ಯಾಕೆ ಅಂದರೆ ನನಗನ್ಸುತ್ತೆ ಇಷ್ಟು ಸೆಕ್ಯೂರಿಟಿ ಯಾಕೆ ಕೊಟ್ಟಿದ್ದಾರೆ ಅಂದರೆ, ಲೂಟಿ ಸರಾಗವಾಗಿ ನಡೆಯಲಿ, ಸಾಂಗವಾಗಿ ನಡೆಯಲಿ, ಆರಾಮಾಗಿ ತಿನ್ನಬೇಕಲ್ಲ ಲೂಟಿನ ದುಡ್ಡನ್ನು. ಈಗ 7-8 ಕೋಟಿ ಅಂತ ಹೇಳ್ತಿದ್ದಾರೆ. 7-8 ಕೋಟಿ ಅಷ್ಟೇ ಏನೋ ಇದಾಗಿದೆ ಅಂತ. ವಿಪಕ್ಷಗಳು ಮತ್ತು ಒಂದು ಆಡಿಟ್ನ ವರದಿಗಳು ಮತ್ತು ಒಂದಷ್ಟು ಅಲ್ಲಿನ ಇನ್ನರ್ ಡೀಟೇಲ್ಸನ್ನು ನೋಡಿದಾಗ ಹತ್ತತ್ರ 1,500 ಕೋಟಿ ಲೂಟಿಯಾಗಿದೆ ಅನ್ನೋ ವಿಚಾರ ಬರ್ತಾ ಇದೆ. ಅದರ ಸತ್ಯಾಸತ್ಯತೆ ಇನ್ನೂ ಬೆಳಕಿಗೆ ಬರಬೇಕು. ಕೇವಲ 7-8 ಕೋಟಿಯಲ್ಲ, ಯಾಕೆಂದರೆ ದೇವಸ್ಥಾನವನ್ನು ಕಟ್ಟಬೇಕು ಅನ್ನುವ ವಿಚಾರದಿಂದಲೇ ಲೂಟಿ ಶುರುವಾಗಿದೆ. ಏನು ದೇಣಿಗೆ ಕಲೆಕ್ಟ್ ಮಾಡೋದು, ಭೂಮಿ ಕಲೆಕ್ಟ್ ಮಾಡೋದು, ಮಾವ ಮಂದಿರ ಸ್ಕೆಚ್ಚು, ಅದು ಕಟ್ಟಡಕ್ಕೆ ಕಟ್ಟೋದಕ್ಕೆ ಕಮಿಷನ್ನು, ಅದೆಲ್ಲ ಅಲ್ಲಿಂದ ಶುರುವಾಗಿರೋದು. ಹತ್ತಿರ 1,500-2,000 ಕೋಟಿ ಲೂಟಿ ಆಗಿದೆ ಅಂಥೇಳಿ ವಿಪಕ್ಷಗಳು ಅಂದಾಜು ಮಾಡ್ತಾ ಇದ್ದಾರೆ. ಹೀಗೆ ಹೇಳಿ ಇವರನ್ನು ಇಂಥ ಒಂದು ಕೃತ್ಯವನ್ನು ಸಾಂಗವಾಗಿ ನೆರವೇರಿಸೋದಕ್ಕೆ ಬಿಟ್ಟಿದ್ದಾರಲ್ಲ, ಇವ್ರನ್ನೆಲ್ಲ ನೋಡಿದ್ರೆ ಬಾಬರ್ ಜನತಾ ಪಾರ್ಟಿ ಅಂತ ಕರಿಬೋದಲ್ಲ. ಮೊದಲೆಲ್ಲ ಹೇಳ್ತಾಯಿದ್ರು ಏನು ನಮ್ಮ ದೇಶಕ್ಕೆ ಈ ದಾಳಿಕೋರರು ಯಾರ್ಯಾರೋ ಗಜ್ನಿ ಗೋರಿ ಎಲ್ಲ ಬಂದ್ಬಿಟ್ಟು ದೇವಸ್ಥಾನವನ್ನೆಲ್ಲ ಲೂಟಿ ಮಾಡ್ಕೊಂಡು ಹೋಗ್ತಾಯಿದ್ರು ಅಂತ. ನನಗೆ ಯಾಕೋ ಅನುಮಾನ, ಅವ್ರು ಅದೆಷ್ಟು ತಗೊಂಡೋಗಿದ್ದವ್ರು ಏನೋ ಗೊತ್ತಿಲ್ಲ, ಇವರೇ ಲೂಟಿ ಮಾಡಿಬಿಟ್ಟು ಅವ್ರ ಮೇಲೆ ಹಾಕೋಬಿಟ್ರಾ ಅಂತ. ಯಾಕೆಂದರೆ ಅವಾಗೆಲ್ಲ ಎನ್ಕ್ವೈರಿ ಮಾಡೋಕ್ಕೆ, ಇದನ್ನು ಪ್ರಶ್ನೆ ಮಾಡೋಕ್ಕೆ ಯಾರಿದ್ದರು? ಅವ್ರು ನಿಜವಾಗ್ಲೂ ತಗೊಂಡೋಗಿಲ್ವ ಅನ್ನೋ ಸ್ಪಷ್ಟನೆ ಕೊಡೋಕ್ಕೂ ಯಾರೂ ಕೇಳೋರಿರಲಿಲ್ಲ, ಅದಕ್ಕೆ ದಾಖಲೆನೂ ಇರಲಿಲ್ಲ. ಆ ಕೇಳುವ ಮನಸ್ಥಿತಿಯೂ ಕೂಡ ಜನರಿಗೆ ಇರಲಿಲ್ಲ. ಇಲ್ಲ ಅವ್ರು ತಗೊಂಡೋದ್ರಾ ಅಥವಾ ಇಲ್ಲೇ ದೇವಸ್ಥಾನದ ಆಡಳಿತವನ್ನು ಇಟ್ಕೊಂಡಂಥ ಇದ್ರಲ್ಲ ಒಂದಷ್ಟು ಅಲ್ಲಿನ ವ್ಯವಸ್ಥೆಯ ಜಾತಿಗಳು, ಇವರೇ ಲೂಟಿ ಮಾಡಿಕೊಂಡು ಅವ್ರ ಹೆಸರಲ್ಲಿ ಹೇಳಿದ್ರ ಅಂತ ಜನರಿಗೆ ಆ ಒಂದು ಪ್ರಜ್ಞೆನೇ ಇರಲಿಲ್ಲ. ಇವನ್ನೆಲ್ಲ ನೋಡಿದಾಗ ಬಹುಶಃ ಮೊಹಮ್ಮದ್ ಗೋರಿ, ಮೊಹಮ್ಮದ್ ಗಜ್ನಿ ಇವರೆಲ್ಲ ಬಂದು ಲೂಟಿ ಮಾಡೋದ್ರೊಳಗಡೆ ಇವರೇ ಲೂಟಿ ಮಾಡ್ಕೊಂಡ್ಬಿಟ್ಟಿದ್ರೇನೋ ಅಂತ. ಅವ್ರಿಗೆ ಅಷ್ಟೊಂದು ಸಿಕ್ಕಿರಲಿಕ್ಕಿಲ್ಲ. ಅವರು ಲೂಟಿ ಮಾಡೋಕ್ಕೆ ಬಂದ್ರಲ್ಲ, ಅವರು ಬಹುಶಃ ತುಂಬ ನಿರಾಶರಾಗಿ ಹೋಗಿದ್ದಾರೆ. ನಾವೇನೋ ಒಂದು ನಿರೀಕ್ಷೆ ಇಟ್ಕೊಂಡು ಬಂದಿದ್ವಿ ಎಲ್ಲ ಲೂಟಿ ಮಾಡ್ಕೊಂಡು ಹೋಗೋಣ ಅಂತ. ಆದರೆ ನಮಗಿಂತ ಕದೀಮರು ಇಲ್ಲಿ, ನಮಗಿಂತ ದೊಡ್ಡ ಕಳ್ಳರು ಇಲ್ಲೇ ಸೇರ್ಕೊಂಡಿದ್ದಾರೆ, ಇವರೇ ಎಲ್ಲ ನುಂಗ್ಕೊಂಡಿದ್ದಾರೆ, ನಮಗಿನ್ನೇನು ಕಡಿಮೆ ಸಿಕ್ತು ಅಂತ ಅಂದ್ಕೊಂಡಿದ್ರೇನೋ ಅಂತ ನನಗನ್ನಿಸ್ತಾ ಇದೆ. ಇವನ್ನೆಲ್ಲ ನೋಡಿದಾಗ, ಇತಿಹಾಸವನ್ನು ಆದ ಘಟನೆಗಳನ್ನೆಲ್ಲ ತಳಕು ಹಾಕಿದಾಗ ಇವರು ಅವ್ರಿಗೇನು ಜಾಸ್ತಿ ಕೊಟ್ಟಿಲ್ಲ, ಇವರೇ ನುಂಗ್ಕೊಂಡ್ಬಿಟ್ಟಿದ್ದಾರೆ. ನುಂಗ್ಕೊಂಡ್ಬಿಟ್ಟು ಇಲ್ಲ ರೀ ಅವ್ರು ಯಾರೋ ಬಂದರು, ಗಜ್ನಿ ಬಂದ, ಗೋರಿ ಬಂದ, ಎಲ್ಲ ದಾಳಿ ಮಾಡ್ಕೊಂಡು ಹೋಗ್ಬಿಟ್ಟ. ಈ ಮನಸ್ಥಿತಿಯ ಜನಗಳು ಅಂಥ ಸಂದರ್ಭದಲ್ಲಿ ಅಂಥ ಸಂಪತ್ತಿದ್ದಾಗ ಸುಮ್ಮನೆ ನೋಡ್ಕೊಂಡು ಕೂತಿದ್ರು ಅಂತ ನನಗೆ ನಂಬೋದಕ್ಕೆ ಆಗ್ತಾಯಿಲ್ಲ. ಹಾಗಾಗಿ ಇವ್ರನ್ನ ಬಾಬರ್ ಪಾರ್ಟಿಗಳು ಅಂತ ಕರಿಬೇಕು, ಲೂಟಿ ಪಾರ್ಟಿಗಳು ಅಂತ ಕರಿಬೇಕು. ಸೊ ನೋಡಿ, ಇಷ್ಟು ಆಘಾತಕಾರಿ ವಿಚಾರಗಳಿದ್ದಾವೆ. ಹಾಗಾಗಿ ಯೋಗಿ ಆದಿತ್ಯನಾಥ್ ಗಮನಕ್ಕೆ ಬರದೇ ಇವೆಲ್ಲ ನಡೀತವೆ ಅಂದರೆ ಸಾಧ್ಯನೇ ಇಲ್ಲ. 100 ಕೋಟಿ ದೇಣಿಗೆ ಬರ್ತಾ ಇರತ್ತೆ ತಿಂಗಳಿಗೆ, ವರ್ಷಕ್ಕೆ ಇಷ್ಟಿಷ್ಟು ಅಂತ. ಹಂಗೆ ಬಂದಾಗ ಇವ್ರಿಗೆ
ಇನ್ನು ವಿಪಕ್ಷಗಳು ಇನ್ನೊಂದು ಆರೋಪ ಏನು ಅಂದರೆ ಇವರು ಚುನಾವಣೆ ನಡೆಸೋದಕ್ಕೆ ಈ ದುಡ್ಡುಗಳನ್ನೆಲ್ಲ ಬಳಸಿದ್ದಾರೆ. ಈ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರ ಮೇಲೆ ದೊಡ್ಡ ದೊಡ್ಡ ಹಗರಣದ ಆರೋಪಗಳಿರುವಾಗ ಇನ್ನು ಯೋಗಿ ಆದಿತ್ಯನಾಥ್ ಏನು ಕಡಿಮೆನಾ? ನರೇಂದ್ರ ಮೋದಿ ಅವ್ರ ಮೇಲೇ ದೊಡ್ಡ ದೊಡ್ಡ ಹಗರಣಗಳಿದ್ದಾವೆ. PM ಕೇರ್ ಹಗರಣ ಇದೆ, ಎಲೆಕ್ಟ್ರೋಲ್ ಬಾಂಡ್ ಹಗರಣ ಇದೆ, ಬೇರೆ ಬೇರೆ ಹಗರಣಗಳಿದ್ದಾವೆ. ಅವ್ರ ಮೇಲೆ ದೊಡ್ಡ ದೊಡ್ಡ ಹಗರಣದ ಆರೋಪಗಳಿದ್ದಾವೆ. ಇನ್ನು ಯೋಗಿತ್ಯನಾಗಿ ಆದಿತ್ಯನಾಥ್ ತುಂಬ ಒಳ್ಳೆಯವರು ಅಂತ ಅನ್ನೋದಕ್ಕಾಗತ್ತಾ? ಅದು ತಮ್ಮ ಎಲ್ಲ ಕಂಟ್ರೋಲಲ್ಲಿರುವಂಥ ಒಂದು ರಾಮ ಮಂದಿರದ ಒಂದು ಟ್ರಸ್ಟ್ನಲ್ಲಿ ಆಗುವ ಕಳ್ಳಾಟಗಳು ಇವ್ರ ಗಮನಕ್ಕಿರಲಿಲ್ಲ ಅಂತ ಅಂದರೆ ಈಗ ಯಾರಾದರೂ ನಂಬೋದಕ್ಕಾಗತ್ತಾ? ಎಲ್ಲ ಇತ್ತು, ಆದರೆ ಈಗ ಬೆಳಕಿಗೆ ಬಂದಾಗ ಎಲ್ಲ ಗೊತ್ತಾಗಿದೆ ಅಷ್ಟೇ. ಅದೆಲ್ಲ ಮೊದಲೆಲ್ಲ ನಡೀತಾ ಇತ್ತು. ಈಗ ಯಾವಾಗ ಬೆಳಕಿಗೆ ಬಂತು ಸ್ವಲ್ಪ ಎಲ್ಲರೂ ಆಘಾತಾಗಿದೆ. ನನಗೆ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ. ಒಟ್ಟಲ್ಲಿ ಇವರಿಗೆ ದೇವಸ್ಥಾನಗಳು ಯಾಕೆ ಬೇಕು ಅಂದರೆ ಇವ್ರಿಗೆ ನುಂಗಕ್ಕೆ ಬೇಕಷ್ಟೇ. ಈ ಒಂದಷ್ಟು ದಡ್ಡ ಜನಗಳು ದುಡ್ಡು ಸುರಿತಾರೆ. ಬುದ್ಧಿವಂತ ಜನರು, ಲೂಟಿ ಜನಗಳು, ಬೆವರು ಕಷ್ಟಪಟ್ಟು ದುಡಿದೇ ಇರುವಂಥ ಜನರು ಆರಾಮಾಗಿ ಲೂಟಿ ಮಾಡಿ ಈಗ ಯಾರಾದರೂ ಗಜನಿ ಬಂದಿದ್ದ, ಗೋರಿ ಬಂದಿದ್ದ ಅಂಥೇಳಿ ಹೇಳಿದ್ರೆ ಜನ ಸಿಕ್ಕಿ ತಗೊಂಡು ಬಡಿತಾರೆ ಇವ್ರಿಗೆ. ಈ ಕಾಲದ ಮೊಹಮ್ಮದ್ ಗಜ್ನಿ, ಈ ಕಾಲದ ಮೊಹಮ್ಮದ್ ಗೋರಿ, ಈ ಕಾಲದ ಲೂಟಿಕೋರ್ರು ಇವರೇ. ಅವರು ಆ ಕಾಲದವ್ರು, ಅವ್ರಿಗೆ ಅದೆಷ್ಟು ಸಿಕ್ತೋ ಬಿಡ್ತೋ ಗೊತ್ತಿಲ್ಲ. ಆದರೆ ಈ ಕಾಲದ ಲೂಟಿಕೋರರು ಅವ್ರು ಇಲ್ಲೇ ಇದ್ಕೊಂಡು ನುಂಗುತ್ತಾ ಇದ್ದಾರೆ. ಇಷ್ಟು ವಿಚಾರ. ನೋಡೋಣ ಇದು ಮುಂದೆ ಇನ್ನೂ ಯಾವ್ಯಾವ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ ಅಂತ.